ಶೀಘ್ರ ಸ್ಖಲನ ಆಗೋ ನರ ದೌರ್ಬಲ್ಯ ಇರ್ತಕ್ಕಂಥ ಗಂಡಸರಿಗೆ ಇವತ್ತು ನಾನೊಂದು ಮದ್ದು ಹೇಳ್ಕೊಡ್ತೀನಿ, ಮನೇಲಿ ಮಾಡ್ಕೊಬೋದು. ಓಕೆ, ಆ ಮದ್ದು ಹೆಸರು ಏನು ಗೊತ್ತಾ? ಅದು ಮಾಡುವ ವಿಧಾನ, ಮಾಡುವ ರೀತಿ, ಇದನ್ನೆಲ್ಲ ಹೇಳ್ಕೊಡ್ತೀನಿ. ಅದ ಹೆಸರು ಕಂದಬಾಳು ಅಂತ. ಕಂದಬಾಳು ಅಂತ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು. ಪ್ರೀತಿಯ ವೀಕ್ಷಕರೇ, ನಮ್ಮ ಆರೋಗ್ಯದ ಕಾರ್ಯಕ್ರಮ ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ತಾ ಇರ್ತೀವಿ. ಅದರಲ್ಲಿ ಇವತ್ತೊಂದು ಏನಪ್ಪ ವಿಶೇಷ ಅಂದರೆ, ಗಂಡಸರಿಗೋಸ್ಕರ ಎಷ್ಟೆಷ್ಟೋ ಪಾಪ ಏನನ್ನೋ ಮಾಡಿದ್ರು. ಕೆಲವು ಜನಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಆಹಾರ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ, ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ಈ ನಾನು ಹೇಳ್ತಾ ಇರೋದು ಗಂಡ ಹೆಂಡತಿ ಮದುವೆ ಆದಮೇಲೆ ಆಗ್ತಕ್ಕಂಥ ವಿಚಾರನ. ಆದರೆ ಮೊದಲನೇದು ಏನಂದರೆ ಶೀಘ್ರ ಸ್ಖಲನ ಆಗೋ ನರ ದೌರ್ಬಲ್ಯ ಇರ್ತಕ್ಕಂಥ ಗಂಡಸರಿಗೆ ಇವತ್ತು ನಾನೊಂದು ಮದ್ದು ಹೇಳ್ಕೊಡ್ತೀನಿ, ಮನೇಲಿ ಮಾಡ್ಕೊಬೋದು. ಓಕೆ, ಆ ಮದ್ದು ಹೆಸರು ಏನು ಗೊತ್ತಾ? ಅದು ಮಾಡುವ ವಿಧಾನ, ಮಾಡುವ ರೀತಿ, ಇದನ್ನೆಲ್ಲ ಹೇಳ್ಕೊಡ್ತೀನಿ. ಅದು ಹೆಸರು ಕಂದಬಾಳು ಅಂತ. ಕಂದಬಾಳು ಅಂತ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದೇ ಕಂದಬಾಳು, ಇಲ್ಲಿದೆ ಕಂದಬಾಳು ಅಂತ. ಇಂಗ್ಲೀಷ್ನಲ್ಲಿ ನಕ್ಸ್ ವಾಮಿಕಾ ಅಂತ. ನಕ್ಸ್ ವಾಮಿಕಾ ಅಂತ. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಬಟ್ ಇದು ಮಾಡೋ ವಿಧಾನ ಮಾತ್ರ ಸೂಪರಾಗಿ ಮಾಡ್ಬೋದು. ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಯಾವ ರೀತಿ ನೀರನ್ನು ಕುಡಿಬೇಕು, ನೀರೇ ಮನುಷ್ಯನಿಗೆ ಅತಿ ಅಮೂಲ್ಯವಾದಂಥ ಪ್ರಸಾದ ಅಂತಲೂ ಕೊಡ್ತಾರೆ, ಆದರೆ ದೇಹಕ್ಕೆ ಅದೇ ಬೇಕು. ಕೆಲವು ಜನಕ್ಕೆ ನೀರು ಕೊಡೋ ವಿಧಾನವೇ ಗೊತ್ತಿಲ್ಲ. ನೀರು ಕುಡಿಯೋ ವಿಧಾನ ಒಂದು ಮಾಡ್ಕೊಂಬಿಟ್ರೆ ಮಾತ್ರ ಕಾಯಿಲೆನ 100% ನಾವು ಶಮನ ಮಾಡ್ಬೋದು, ಎಲ್ಲ ಕಾಯಿಲೆನ. ಈಗ ನಾಯಿ ನೀರು ಹೆಂಗಪ್ಪ ಕುಡಿತೈತೆ? ನಾಲ್ಗೆ ಹಾಕ್ಕೊಂಡು ಕುಡಿತೈತಾ ಇಲ್ವಾ? ಹಾಂ. ನಂತರ ಯಾವುದೇ ಪ್ರಾಣಿ ನೋಡಿ ನಾಲ್ಗೆನ ಅಂದರೆ ಕಚ್ಕೊಂಡೇ ಕುಡಿಯೋದು, ನಾಲ್ಗೆನ ಟಚ್ ಮಾಡೇ ಕುಡಿಯೋದು. ಯಾಕಂದರೆ ನಮ್ಮ ನಾಲ್ಗೆಯಲ್ಲಿ ಜೊಲ್ಲು ಸೋರ್ತಾ ಇರಬೇಕು. ಈ ಜೊಲ್ಲು ಸೋರಿದಾಗ, ಜೊಲ್ಲಿನ ಸಮೇತ ನೀರು ಒಳಗಡೆ ಹೋದಾಗ ನಿಮ್ಗೇನಾಗುತ್ತೆ ಗೊತ್ತಾ? ಜೀರ್ಣಶಕ್ತಿ ಬೇಗ ಆಗುತ್ತೆ. ನೀರು ಕುಡಿಯುವ ವಿಧಾನ ಹೆಂಗೆ ಗೊತ್ತಾ? ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ನಮಗೆ ಪಿತ್ತ, ಕಫ, ವಾತ ಅಂತ ಎಲ್ಲ ದೇಹದಲ್ಲೂ ಅದು ಅಡಗಿದೆ. ಈ ಪಿತ್ತ, ಕಫ, ವಾತ ದೇಹದವ್ರು ಯಾವ ರೀತಿ ಕುಡಿಬೇಕು? ನೀವು ಕೂತ್ಕೊಂಡು ಕುಡಿತಿರೋ, ನಿಂತ್ಕೊಂಡು ಕುಡಿತಿರೋ ಗೊತ್ತಿಲ್ಲ. ಮುಖ ತೊಳೆದ್ಬಿಟ್ಟು ಕುಡಿತಿರೋ, ಮುಖ ತೊಳೆದೇ ಕುಡಿತಿರೋ ಗೊತ್ತಿಲ್ಲ. ಅಲ್ಲೂ ಉಚ್ಕೊಂಡು ಕುಡಿತಿರೋ, ಅಲ್ಲೂ ಉಚ್ಕೊಂಡು ತೆರೆ ಕುಡಿತಿರೋ ಗೊತ್ತಿಲ್ಲ. ಬಟ್ ನಮ್ಮ ಅನುಭವದಲ್ಲಿ ನಾವು ಹೇಳಿದ್ದು ನಮಗೆ ಬಾಡಿಗಾಗುತ್ತೆ. ನಿಮ್ಮ ಬಾಡಿಗೆ ಏನಾಗುತ್ತೋ ಆ ರೀತಿ ಕುಡ್ಕೊಳ್ಳಿ. ಅದೇನಪ್ಪ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಫಸ್ಟು ಒಂದು ಗುಟುಕನ್ನು ನೋಡಿ, ಅಂದರೆ ಒಂದು ಸರಿ ಕುಡಿದೆ, 3 ಗುಟುಕವಾಗಿ ಕುಡಿದೆ. ಅಲ್ಲೇನಿತ್ತು? ಪಿತ್ತ, ಕಫ, ವಾತ. ಆಯಿತಾ? 3 ಗುಟುಕು ಒಳಗಡೆ ಹೋಗ್ಬಿಡ್ತು. ಇದು ಬೆಳಿಗ್ಗೆ ಎದ್ದ ತಕ್ಷಣ ಇದು ಮಾಡಬೇಕು. ಇದು ಮಾಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಎರಡನೇದು, ನಮ್ಮ ದೇಹದಲ್ಲಿ ಎಷ್ಟು ಗ್ರಂಥಿ ಇದೆ, ಎಷ್ಟು ಸುರಪಿ ಇದೆ ಗೊತ್ತಾ ನಿಮಗೆ? ಓದೋಳಿ ಎಷ್ಟು ಚಕ್ರ ಇದೆ ಗೊತ್ತಾ? 7 ಚಕ್ರ ಇದೆ. 7 ಚಕ್ರ ನಾವು ಸುರಪಿ ಅಂತ ಕರೀತಾರೆ. ಸುರಪಿ ಅಥವಾ ಗ್ಲ್ಯಾಂಡ್ಸ್ ಅಂತಲೂ ಕರೀತಾರೆ. ಈ 7 ಚಕ್ರ ನೀವು ಆ್ಯಕ್ಟಿವೇಟ್ ಆಗಬೇಕಲ್ಲ. ಈಗ ನೀವೇನೋ ಆಸನಗಳು ಮಾಡ್ತೀರಾ, ಏನೇನೋ ಮಾಡ್ತೀರಾ, ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ನೀರಲ್ಲಿ ಆ್ಯಕ್ಟಿವೇಷನ್ ಮಾಡಬೇಕು. ಅದೇನು ಮಾಡಬೇಕು ನೋಡಿ, ನೀರು ಕುಡಿಬೇಕು. ಏಳು ಗುಟುಕ ಕುಡಿದೆ ಅಂದರೆ ಒಂದೊಂದು ಗುಟುಕಕ್ಕೂ ಒಂದೊಂದು ಗ್ರಂಥಿ ಆ್ಯಕ್ಟಿವೇಷನ್ ಆಗುತ್ತೆ. ಅಂದರೆ ನೀವು ಚಕ್ರನ ಧ್ಯಾನ ಮಾಡಿದಾಗ ಚಕ್ರ ಆ್ಯಕ್ಟಿವೇಟ್ ಮಾಡ್ತೀರಲ್ವಾ, ಬಟ್ ಇಲ್ಲಿ ನೀರಿಂದ ಆ್ಯಕ್ಟಿವೇಟ್ ಮಾಡ್ಬೋದು. ಇದನ್ನು ಮಾಡಿ ನೋಡಿ, ನಿಮ್ಗೆ ಒಳ್ಳೇದಾಯ್ತಾ ಇಟ್ಕೊಳ್ಳಿ, ಇನ್ನೊಬ್ರಿಗೆ 10 ಜನಕ್ಕೆ ತಿಳಿಸ್ಕೊಡಿ. ಚೆನ್ನಾಗಾಗಲಿಲ್ಲ ಬಿಟ್ಬಿಡಿ, ಸಿಂಪಲ್. ಆದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದೆಲ್ಲ ತುಂಬ ಒಳ್ಳೆಯದೆ. ಇದು ನೀರಿನ ಒಂದಾದರೆ. ಎರಡನೇದು, ಮನುಷ್ಯನಿಗೆ ಎರಡನೇದು ಏನು ಗೊತ್ತಾಗಬೇಕು? ಸಮಯ ಪ್ರಜ್ಞೆ.
ಈ ಸಮಯ ಪ್ರಜ್ಞೆ ಅತಿ ಅಮೂಲ್ಯವಾದದ್ದು. ಯಾರು ಟೈಮ್ಗೆ ಪ್ರಾಮುಖ್ಯತೆ ಕೊಡ್ತಾರೋ, ಯಾರು ಸಮಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೋ ನಿಜವಾಗ್ಲೂ ಅವರು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಉದಾಹರಣೆಗೆ ಜೋಬಲ್ಲಿ ದುಡ್ಡಿರುತ್ತೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳೋದು, ದುಡ್ಡು ಇಲ್ಲದೆ ಹೋಗ್ಬಿಡುತ್ತೆ. ಟೈಮೇ ಸಿಗಲ್ಲ ಅಂತ ಹೇಳೋದು, ಟೈಮ್ ಸಿಗದೇ ಓಡೋಗ್ಬಿಡುತ್ತೆ ಅವನಿಗೆ. ಯಾವಾಗಲೂ ಪರಮಾತ್ಮ ಬೇಜಾನ್ ಕೊಟ್ಟವನು ಪ್ರಕೃತಿಯಲ್ಲಿ, ತುಂಬ ಕೊಟ್ಟವ್ರೆ. ಬೇಕು ಅಂದಾಗ ನಿಜವಾಗ್ಲೂ ಅದು ಬರುತ್ತೆ. ಅದು ಕೇಳೋ ರೀತಿ ಇದೆ. ನೀವು ಇಲ್ಲೇ ಕೂತ್ಕೊಂಡು ದುಡ್ಡು ಬಂದರೆ ಬರುತ್ತಾ? ನೀನು ಹೋಗಿ ದುಡಿದ್ರೆ ತಾನೇ ಬರುತ್ತೆ. ಅದೇ ರೀತಿ ಸಮಯಕ್ಕೆ ಪ್ರಾಮುಖ್ಯತೆ ತೊಡೋದು ಕಲೀರಿ. ಒಬ್ರಿಗೆ ಯಾರಿಗನ ಸಮಯ ಈಗ 10:30 ಬರ್ತೀನಿ ಅಂದರೆ 10:30 ಶಾರ್ಪಾಗಿ ಹೋಗಿ. ಅದೇ ರೀತಿ ಎರಡನೇದು, ಮದುವೆಗೆ ಯಾರನ್ನ ಲಗ್ನ ಪತ್ರಿಕೆ ಕೊಟ್ಟರೆ ಅಲ್ಲೇ ಡಿಸೈಡ್ ಮಾಡಿ ನಾನು ಬರ್ತೀನಿ ಬರಲ್ಲ ಅಂತ. ಅವಾಗೇನು ಮಾಡ್ತಾರೆ, ಬರಲ್ಲ ಅಂದಾಗ ಅಕ್ಕಿ ಕಡಿಮೆ ಮಾಡ್ಕೊತಾರೆ, ಪಾಪ ಅವ್ರಿಗೂ ಕಡಿಮೆ ಆಗುತ್ತೆ. ಬರ್ತೀನಿ ಅಂದಾಗ ನಿಮ್ಮ ಪಾಲು ಏನಿದೆ ಅಕ್ಕಿ ಹಾಕಿ ಬೇಯಿಸ್ಕೊತಾರೆ, ವೇಸ್ಟ್ ಆಗಲ್ಲ ಅಲ್ವಾ? ಮಾನವ ಅಂದಮೇಲೆ, ಯಾಕಂದರೆ ಪರಮಾತ್ಮ ನಮಗೆ ಒಂದು ಸೆನ್ಸ್ ಕೊಟ್ಟವನೆ. ಎಂಥ ಸೆನ್ಸು? ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟವನೆ. ಬರ್ತೀನಿ ಅಂದರೆ ಓಡಬೇಕು, ಬರಲ್ಲ ಅಂದರೆ ಓಡ್ಬೇಕು. ಎರಡೇ ಬದನ, ನೋಡ್ತೀನಿ ಆಮೇಲೆ ಮಾಡ್ತೀನಿ, ಯೋಚನೆ ಮಾಡಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅವೆಲ್ಲ ಹೇಳ್ಬಾರ್ದು. ಒಂದು ಬರ್ತೀನಿ, ಇಲ್ಲ ಎರಡೇ ಡಿಸೈಡ್ ಮಾಡಿ. ಇದು ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸಮಯಕ್ಕೆ ಹೆಂಗೆ ಗೊತ್ತಾ, ಉದಾಹರಣೆಗೆ ಯಾರಿಗೂ 10:30 ಹೇಳ್ತೀರಾ, 10:30 ಹೋಗೋಕ್ಕಾಗಲ್ಲ, ಅವಾಗ ಫೋನ್ ಮಾಡಿ ಹೇಳಿ. 10:30 ಜಾಗದಲ್ಲಿ ನೀವೇನು ಗೊತ್ತಾ ಮಾಡಬೇಕು, 11 ಗಂಟೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 10:30 ಹೋಗಿ ಅವ್ನು ತುಂಬ ಖುಷಿ ಪಡ್ತಾನೆ. ನೀವು 10:30 ಹೋಗ್ತೀನಿ ಅಂತ 2:30 ಹೋದರೆ ಅವನ ಟೈಮ್ನ ನೀವು ಕಿತ್ಕೊಂಡಂಗೆ. ಟೈಮ್ ಒಂದ್ಸರಿ ಕಿತ್ಕೊಂಡ್ಬಿಟ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ದುಡ್ಡು ಬೇಕಾದ್ರೆ ತೊಗೊಂಡು ವಾಪಸ್ ಕೊಡ್ಬೋದು. ಆದರೆ ಅವ್ನ ಟೈಮ್ನ ನೀವು ಕದ್ದಿರ್ತೀರಲ್ಲ, ಮುಂದಿನ ಜನ್ಮ ಅದಕ್ಕಾಗಿ ಹುಟ್ಟು ಬರಬೇಕು. ಅರ್ಥ ಆಯ್ತಾ? ಏನಪ್ಪ ಈ ಕಥೆ ಹೇಳ್ತೇನಂತಲ್ಲ, ನಿಜವಾಗ್ಲೂ ನಾವು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದೀವಿ, ಅದನ್ನು ಕಲಿತೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸಮಯಕ್ಕೆ ಯಾರು ಪ್ರಾಮುಖ್ಯತೆ ಕೊಡ್ತಾರೋ ನಿಜವಾಗ್ಲೂ ಮುಂದೆ ಹೋಗ್ತಾರೆ ಜೀವನದಲ್ಲಿ. ನಮ್ಮ ದೇಶದ ಪ್ರಧಾನಿ ನೋಡಿದ್ದೀರಾ, ಕೇಳಿದ್ದೀರಾ? ಇಂಥ ಮಹಾನ್ ಪ್ರಧಾನಿ ಸಮಯಕ್ಕೆ ಕರೆಕ್ಟಾಗಿರ್ತಾರೆ. ಅದು ಇಲ್ಲಿಂದ ಅಮೇರಿಕಾಗೆ ಓಡ್ ಬಂದರು, ಪುನಃ ನಮ್ಮ ಇಂಡಿಯಾಗೆ ಬಂದ್ರೂ ಈಗ ಉದಾಹರಣೆಗೆ ಅಲ್ಲಿಗೂ ನಮ್ಮ ಅಮೇರಿಕಾಗೂ ನಮಗೂ 13 ಗಂಟೆ ಡಿಫ್ರೆನ್ಸು. ಇಲ್ಲಿಂದ ಹೋದಂಥ ಮಹಾನ್ ಪ್ರಧಾನಿಗಳು ಅಲ್ಲಿ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಬರ್ತಾರೆ. ನಮಗೆ ಅಕಸ್ಮಾತ್ ನಿದ್ದೆ ಕೆಟ್ಟರೆ ನಾವು 3-4 ದಿನ ಯೋಚನೆ ಮಾಡಿ ಕೂತಿರ್ತೀವಿ. ನಮಗೆ ಉದಾಹರಣೆಗಳು ಅವರಲ್ಲ, ನಾನೇನು ಅವ್ರ ಪರ ಅಂತೂ ಅಲ್ಲ, ಒಳ್ಳೇದು ಕಂಡ್ರೆ ಖಂಡಿತವಾಗಿ ಬೆರಳು ತೋರಿಸೋಣ ಮಾಡ್ತಾರಲ್ವ. ಸೊ ಹಂಗಾಗಿ ಇಲ್ಲಿ ಸಮಯಕ್ಕೆ ಯಾರು ಪ್ರಾಮುಖ್ಯತೆ ಕೊಡ್ತಾರೋ ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಹೋಗ್ತಾರೆ. ಒಂದು ಕತೆ ಹೇಳ್ತೀನಿ, ಆ ಕತೆ ಹೇಳಿದ ನಂತರ ನಿಮಗೆ ಹೇಳ್ಕೊಡ್ತೀನಿ. ಇಬ್ಬರು ಬೆಸ್ಟ್ ಫ್ರೆಂಡ್ ಇರ್ತಾರೆ. ಒಬ್ಬನ ಹೆಸರು ಫಾರೂಕ್ ಅಂತ, ಅವನು ಇದು ನಮ್ಮ ಉತ್ತರ ಪ್ರದೇಶದವನು ಫಾರೂಕ್ ಅಂತ. ಅವನು ಲಂಡನ್ಗೆ ಓದೋಕ್ಕೆ ಹೋಗ್ತಾನೆ. ಲಂಡನ್ನಲ್ಲಿ ಜಾರ್ಜ್ ಅನ್ನೋನು ಅವನು ಕ್ಲೋಸ್ ಫ್ರೆಂಡ್ ಆಯ್ತಾನೆ. ತುಂಬ ಕ್ಲೋಸ್ ಫ್ರೆಂಡ್ ಆದಾಗ ಒಂದು ದಿನ ಜಾರ್ಜ್ ಏನು ಮಾಡ್ತಾನೆ, ಆಫರ್ ಮಾಡ್ತಾನೆ ಊಟಕ್ಕೆ, ನಮ್ಮ ಮನೆಗೆ ಊಟಕ್ಕೆ ಬಾ ಒಂದಿನ ಅಂತ. ಅದಕ್ಕೆ ಫಾರೂಕ್ ಕಿತ್ಕೊಂಡು ಒಪ್ಕೊತಾನೆ. ಆಯಿತು ನಾನು ಬರ್ತೀನಿ ಮನೆ ಊಟಕ್ಕೆ ಅಂತಾನೆ. ಸರಿ ಊಟಕ್ಕೆ ಬರ್ತಾನೆ. ಬಂದಾದಮೇಲೆ ಡೈನಿಂಗ್ ಟೇಬಲ್ ಹಂಗೆ ಮಾತಾಡ್ತಾ ಇರ್ತಾರೆ. ನೀನು ಏನು ತಿಂತೀಯ ಅಂತ ಕೇಳ್ತಾನೆ. ಜಾರ್ಜು ಫಾರೂಕ್ನ ಕೇಳ್ತಾನೆ, ಏನು ತಿಂತೀಯ, ನಿಮ್ಮಲ್ಲಿ ಏನು ಸ್ಪೆಷಲು ಅಂತಾನೆ. ನಮ್ಮಲ್ಲಿ ಒಳ್ಳೆ ಬಿರಿಯಾನಿ ಎಲ್ಲ ಮಾಡ್ತೀವಿ, ನಾವು ಇಂಡಿಯನ್ಸ್ ಥರ ಕಲಿತೀವಿ, ಕಲ್ತ್ಕೊತೀವಿ. ಓಕೆ ನನಗೆ ಹಾಗಾದರೆ ನೀವು ಬಿರಿಯಾನಿನೇ ಮಾಡಿಸು ಅಂತಾನೆ. ಅವನು ಜಾರ್ಜ್ ಇದ್ಕೊಂಡು ತನ್ನ ವೇಟ್ರನ್ನ ಕರೀತಾನೆ. ವೇಟರ್ ಯು ಕಮ್ ಹಿಯರ್ ಅಂತಾನೆ. ಅವನು ಬರ್ತಾನೆ. ಎಸ್ ಬಾಸ್ ಅಂತಾನೆ. ಈಸ್ ಮೈ ಕ್ಲೋಸ್ ಫ್ರೆಂಡ್, ಈ ಕೇಮ್ ಫ್ರಮ್ ಇಂಡಿಯಾ, ಈಸ್ ನೇಮ್ ಮಿಸ್ಟರ್ ಫಾರೂಕ್, ಈ ವಾಂಟ್ ಟು ಬಿರಿಯಾನಿ ಅಂತಾನೆ. ಇವನಿಗೆ ಬಿರಿಯಾನಿ ತಿನ್ನಬೇಕು ಆಸೆ ಇದೆ, ಸೊ ನೀನು ಮಾಡ್ಕೊತಾನೆ. ಎಸ್ ಬಾಸ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡು ಹೋಗ್ತಾನೆ. ಎಷ್ಟೊತ್ತಲ್ಲಿ ಮಾಡ್ಕೊಡ್ತೀಯ ಅಂತಾನೆ. ಸರ್ ನನಗೆ 45 ನಿಮಿಷ ಬೇಕು ಅಂತಾನೆ. 45 ನಿಮಿಷ ಬೇಕಾ? ಓಕೆ 45 ನಿಮಿಷದಲ್ಲಿ ತಂದು ಕೊಡ್ತಾನೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಚಿಲ್ಕ ಹಾಕ್ತಾನೆ. ಚಿಲ್ಕ ಹಾಕ್ಬಿಟ್ಟು ಅವ್ನು ಪಾಡ್ಕೊಂಡು ಹೋಗ್ತಾನೆ. ಇವನು ಫಾರೂಕ್ ಕೇಳ್ತಾನೆ, ಏನು 45 ನಿಮಿಷ ಹೇಳ್ತಾನೆ, 45 ನಿಮಿಷಲ್ಲಿ ಅವ್ನು ಬಂದ್ಬಿಡ್ತಾನೆ ಅಂತ ಕೇಳ್ತಾನೆ. ಹೌದು, ನಮ್ಮಲ್ಲಿ ಟೈಮ್ ಟು ಟೈಮ್ ಕರೆಕ್ಟಾಗಿ ಡಿಸಿಪ್ಲಿನ್ ನಮ್ಮಲ್ಲಿದೆ, ಸರಿಯಾಗಿ ಬಂದ್ಬಿಡ್ತಾನೆ. ಸರಿ ಏನು ಮಾಡ್ತಾನೆ, ಹೆಂಗೆ ಹೋಗ್ಬಿಡ್ತಾನೆ ಅಂದಾಗ ಇವನು ಜಾರ್ಜು ಕಾಮಿಟ್ರಿ ಹೇಳ್ತಾನೆ. ನೋಡು ಚಿಲ್ಕ ಹಾಕ್ದ, ಸೈಕಲ್ ತೊಗೊಂಡ, ಸೈಕಲ್ ಮೇಲೆ ಕೂತ್ಕೊಂಡ, ನೋಡು ಮುಂದೆ ಸಿಗ್ನಲ್ ಬಂತು, ಸಿಗ್ನಲ್ ಪಾಸ್ ಮಾಡ್ಕೊಂಡು ಹೋದ, ಅಂಗಡಿಗೆ ಹೋದ, ನೋಡು ಆಗಲೇ 15 ನಿಮಿಷ ಆಯಿತು, ನೋಡು ಅಂಗಡಿ ಎಲ್ಲ ಪರ್ಚೇಸ್ ಮಾಡಿ ನೋಡಿ ಕರೆಕ್ಟಾಗಿ ಮನೆಗೆ ಬಂದು ಕಾಲಿಂಗ್ ಬೆಲ್ ಹೊಡಿತಾನೆ ಅಂತ ಕರೆಕ್ಟಾಗಿ ಅವನು ಕಾಮಿಟ್ರಿ ಹೇಳ್ತಾ ಇದ್ದಂಗೆ ಕರೆಕ್ಟಾಗಿ ಕಾಲಿಂಗ್ ಬೆಲ್ ಹೊಡಿತಾನೆ. ಇವನು ಬಾಗಿಲು ತೆಗೆದು ಎಸ್ ಬಾಸ್ ಐ ಗಾಟ್ ಎವ್ರಿಥಿಂಗ್ ಅಂತಾನೆ. ಎಲ್ಲ ನಾನು ತಂದೀನಿ ಅಂತಾನೆ. ಓಕೆ ಡೂ ಅಂತಾನೆ. ಅವ್ನು ಹೋಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡಿಬಿಟ್ಟು ಆಗೂ ಫಾರೂಕ್ಗೆ ಅನುಮಾನ. ಯಾಕೆ ಹೇಳಿ, ಏನಪ್ಪ ಇಷ್ಟು ಕರೆಕ್ಟಾಗಿ ಬಂದ್ಬಿಡ್ತಾನೆ 45 ನಿಮಿಷ ಊಟ ಬರುತ್ತೆ ಅಂತ. ನಾವು ಹೇಳಿದ್ದು 45 ನಿಮಿಷಕ್ಕೆ ಟೇಬಲ್ ಊಟ ಇರುತ್ತೆ ಅಂತಾನೆ. ಕರೆಕ್ಟಾಗಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ 45 ನಿಮಿಷಕ್ಕೆ ಬಿಸಿ ಆ ಫುಡ್ಡೆಲ್ಲ ಬಂದು ಟೇಬಲ್ ಮೇಲೆ ಇರ್ತಾನೆ. ಆಶ್ಚರ್ಯ ಫಾರೂಕ್ಗೆ, ಏನು ಇಷ್ಟು ಚೆನ್ನಾಗಿ ಟೈಮೆಲ್ಲ ಹೇಳ್ಬಿಡ್ತಾನಲ್ಲ, ಪರವಾಗಿಲ್ಲ ಗ್ರೇಟ್ ಅಂತೇಳಿ ಊಟ ಎಲ್ಲ ಮಾಡ್ತಾನೆ. ಊಟ ಎಲ್ಲ ಮಾಡಾದ್ಮೇಲೆ ಯಾರೇ ವ್ಯಕ್ತಿ ಅಷ್ಟೇ, ಇವಾಗ ನಾನು ಕತೆ ಆದರೂ ಹೇಳ್ತಾ ಇದ್ರೂ ಸರಿ, ಅದ್ರ ಜೊತೆ ಒಂದೇ ಒಂದು ನೀವು ತಿಳ್ಕೊಳ್ಳಿ, ಒಂದು ಕೃತಜ್ಞತಾ ಮನೋಭಾವ ಇರಬೇಕು. ಅವನು ಅಷ್ಟೆಲ್ಲ ಬಡಿಸ್ತಾ ಅಲ್ವಾ, ಬಡಿಸಾದ್ಮೇಲೆ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ದ. ಯಾಕಂದ್ರೆ ಅಲ್ಲಿ ಕಲ್ತಿದ್ದ ಥ್ಯಾಂಕ್ಸ್ ಹೇಳ್ದ. ಕೃತಜ್ಞತಾ ಮನೋಭಾವ ಇದ್ದವರು ನಿಜವಾಗ್ಲೂ ಮೇಲೆ ಹೋಗ್ತಾರೆ. ಕೃತಜ್ಞತೆ ಅವ್ನಿಗೆ ಹೇಳೋದಲ್ಲ, ಭಗವಂತನಿಗೆ ಹೇಳ್ದಂಗೆ. ಯಾಕಂದರೆ ಎಷ್ಟು ಜನ ಶ್ರಮ ಪಟ್ಟಿರ್ತಾರೆ
ರೈತ ಶ್ರಮ ಪಟ್ಟಿರ್ತಾನೆ, ರೈತನಿಂದ ಟ್ರಾನ್ಸ್ಪೋರ್ಟೇಷನ್ ತಂದು ಹಾಕಿರ್ತಾನೆ, ಅಂಗಡಿಯನ್ನು ತಂದು ಹಾಕಿರ್ತಾನೆ, ಅಂಗಡಿಯಿಂದ ಮೇಲೆ ಬಂದಿರುತ್ತೆ, ಅಂಗಡಿಯಿಂದ ಮನೇಲಿ ಬೇಯಿಸಾಕ್ತಾನೆ, ಎಲ್ರಿಗೂ ಇವ್ನಿಗೆ ಥ್ಯಾಂಕ್ಸ್ ಹೇಳಿದಾಗ ಎಲ್ರಿಗೂ ಹೋಗಿ ಸೇರುತ್ತೆ. ಇದು ಕೃತಜ್ಞತಾ ಮನೋಭಾವ ಮನುಷ್ಯ ಹೊಂದಿರಬೇಕು. ಆದರೆ ಫಾರೂಕಲ್ಲಿ ಥ್ಯಾಂಕ್ಸ್ ಹೇಳ್ದ, ಯಾಕಂದರೆ ನಮ್ಮ ಇಂಡಿಯನ್ ಮಾನ ಮರ್ಯಾದೆ ಸ್ವಲ್ಪ ಉಳಿಸ್ಕೊಂಡು ಬಂದ. ಆಯಿತು, ಊಟ ಎಲ್ಲ ಮಾಡ್ದೆ, ಥ್ಯಾಂಕ್ಸ್ ಹೇಳ್ದ, ಜಾರ್ಜ್ಗೂ ಕೈ ಶೇಕ್ ಮಾಡ್ದೆ, ನಾನು ಬರ್ತೀನಿ, ನಮ್ಮ ಇಂಡಿಯಾಗೆ ನೀವು ಬಂದರೆ ಒಂದು ಸರಿ ಬರಲೇಬೇಕು ಅಂತ ಹೇಳ್ತಾನೆ. ಓಕೆ ನಾನು ಬರ್ತೀನಿ ಅಂತೇಳಿ ಇಬ್ಬರು ಮೂವ್ ಮಾಡ್ಕೊಂಡು ಹೋಗ್ತಾರೆ. ಅವ್ನ ಪಾಡ್ಗೆ ಅವನು ಹೋಗ್ತಾನೆ. ಒಂದು ದಿನ ಏನಾಗುತ್ತೆ, ರಜಾ ಬರುತ್ತೆ. ರಜಾ ಬಂದಾಗ ನಮ್ಮ ಇವ್ರಿಗೆ ಫಾರೂಕು ಜಾರ್ಜ್ಗೆ ಆಫರ್ ಮಾಡ್ತಾರೆ, ನೀವು ಒಂದು ಸರಿ ಇಂಡಿಯಾಗೆ ವಿಸಿಟ್ ಮಾಡಲೇಬೇಕು. ಓಕೆ ನಾನು ಇಂಡಿಯಾಗೆ ಬರ್ತೀನಿ ಅಂತಾನೆ. ಇವನು ಫಾರೂಕ್ ಇಂಡಿಯಾಗೆ ಬಂದುಬಿಡ್ತಾನೆ. ಒಂದು 3 ತಿಂಗಳು ಬಿಟ್ಕೊಂಡು ಜಾರ್ಜು ಇಂಡಿಯಾಗೆ ಬರ್ತಾರೆ. ಎಲ್ಲಿ? ಉತ್ತರ ಪ್ರದೇಶ ಅಲಹಾಬಾದ್ಗೆ ಬಂದಾಗ ಏರ್ಪೋರ್ಟ್ಗೆ ಹೋಗ್ತಾರೆ. ಅವನ್ನ ರಿಸೀವ್ ಮಾಡ್ಕೊತಾರೆ ಫಾರೂಕ್, ಕರ್ಕೊಂಬಂದು ಏನೇನು ಇದು ಸ್ನಾನ ಎಲ್ಲ ಮಾಡಿಸಿ ನೀವೇನು ತಿಂತೀರ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಬಿರಿಯಾನಿ ಅಂತ ತುಂಬ ಆಸೆ, ನಿಮ್ಮ ಇಂಡಿಯನ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರಂತೆ, ಅದೇನೋ ದಮ್ ಬಿರಿಯಾನಿ ಎಲ್ಲ ಮಾಡ್ತಿರಂತೆ ನಿಮ್ಮ ಕಡೆ, ತುಂಬ ಚೆನ್ನಾಗಿದೆ, ಯಾಕೆ ನನಗೆ ಮಾಡಿಸ್ಬಾರ್ದು? ಹೌದಾ, ಓಕೆ ನಾನು ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಫಾರೂಕು ತನ್ನ ವೆಯ್ಟ್ರನ್ನ ಕರೀತಾನೆ. ಓ ಬೈ ಇದರಾವ್ ಅಂತಾನೆ. ಅವ್ನು ಬರ್ತಾನೆ, ಜೀ ಸಾಬ್ ಬೋಲೋ ಸಾಬ್ ಅಂತಾನೆ. ಆಗ ಫಾರೂಕ್ ಹೇಳ್ತಾನೆ, ದೇಖೋ ये मेरा कासा फ्रेंड है, ये लंदन से आया हुआ है, इसका नाम है जॉर्ज है, ये बिरयानी खाना है, दम बिरयानी करके दिखाओ अंताने. ठीक है साहब, मैं दम बिरयानी फटाफट करके दिखाओ अंताने. ठीक है, ಕೆತ್ತಾಗ ಎಷ್ಟು ನಿಮಿಷ ಆಗುತ್ತೆ ಅಂತ ಕೇಳ್ತಾನೆ. ಇವನು ಹೇಳ್ತಾನೆ 45 ನಿಮಿಷ ಆಗುತ್ತೆ ಬಾಸ್ ನಾನು ತಂದು ಮಾಡೋಕ್ಕೆ ಅಂತಾನೆ. ಹೋಗಿ ಬೇಗ ಹೋಗಿ ತೊಗೊಂಬಂದು 45 ನಿಮಿಷ. ಓ ನಿಮ್ದ್ರಲ್ಲೂ 45 ನಿಮಿಷ ಬೇಕು? ಹೌದು, ನಮ್ಮದು ಸ್ವಲ್ಪ ದೂರ ಹೋಗಬೇಕು, ತೊಗೊಂಬರ್ಬೇಕಲ್ಲ, ಅದಕ್ಕೆ 45 ನಿಮಿಷ ಆಗುತ್ತೆ. ಓಕೆ ಆಯಿತು ಅಂತೇಳಿ ಅವನು ಚಿಲ್ಕ ಹಾಕ್ತಾನೆ. ಇವನು ಕಾಮೆಂಟ್ರಿ ಸ್ಟಾರ್ಟ್ ಮಾಡ್ತಾನೆ. ಯಾರು? ಫಾರೂಕ್ ಎಲ್ಲ ಕಾಮೆಂಟ್ರಿ ಸ್ಟಾರ್ಟ್ ಮಾಡಿ ಹೇಳ್ತಾನೆ, ನೋಡು ಅವನು ಸೈಕಲ್ ತೊಗೊಂಡ, ಸೈಕಲ್ ಮೇಲೆ ಕೂತ್ಕೊಂಡ, ಮುಂದೆ ಹೋದ, ಅಂಗಡಿಯಲ್ಲಿ ದವಸ ಧಾನ್ಯಗಳನ್ನೆಲ್ಲ ಪರ್ಚೇಸ್ ಮಾಡ್ದ, ಮಟನ್ನು ಪರ್ಚೇಸ್ ಮಾಡ್ದ, ಎಲ್ಲ ಬರ್ತಾನೆ. ನೋಡಿ ನಿಮ್ದ್ರಲ್ಲಿ 20 ನಿಮಿಷ ಹೇಳ್ದೆ, ನಮ್ದು 15 ನಿಮಿಷಕ್ಕೆ ಬಂದಿರ್ತಾನೆ, ಯಾಕಂದ್ರೆ ನಮ್ಮಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ, ಬೇಗ ಬಂದುಬಿಡ್ತಾನೆ ಅಂತೇಳಿ ಕರೆಕ್ಟಾಗಿ ಕಾಮೆಂಟ್ರಿ ಕೊಡ್ತಾ ಇರ್ತಾನೆ. ಬೆಲ್ ಹೊರಿತಾನೆ, ನೋಡು ಬಂದೇ ಬಿಟ್ಟ ಅಂತ ಬಾಗಿಲು ತೆಗಿತಾನೆ. ಎಲ್ಲಿ ಬ್ಯಾಗ್ ಎಲ್ಲ ತಂದ ಅಂತಾನೆ. ಯಾರು? ಫಾರೂಕ್ ಕೇಳ್ತಾನೆ, ಬ್ಯಾಗಲ್ಲೆಲ್ಲ ತಂದೇನಪ್ಪ ಅಂತಾನೆ. ಬ್ಯಾಗೆಲ್ಲ ತಂದ ಅಂತ 2 ಸರಿ ಕೇಳ್ತಾನೆ. ಅವ್ನು ಸುಮ್ಮನೆ ನಿಂತಿರ್ತಾನೆ. ಯಾಕಪ್ಪ ಅಂದರೆ, ಸರ್ ಸೈಕಲಲ್ಲಿ ನಿಲ್ಲಿಸಿದ್ದೆ, ಸೈಕಲ್ನ ಹುಡುಕ್ತಾ ಇದ್ದೀನಿ, ಸೈಕಲ್ ಎಲ್ಲಿ ಮಡಗಿದ್ದೀನಿ ಸರ್ ಅಂತಾನೆ. ಅಲ್ಲಿಗೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಅಂದರೆ, ಇವನು ಇನ್ನೂ ಸೈಕಲ್ಲೇ ಹುಡುಕ್ತಾವನೆ. ಯಾಕೆ ಹೇಳಿ? ನಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ. ಅಲ್ಲೇನಿತ್ತು? ಶಿಸ್ತಿತ್ತು. ಇವತ್ತು ಇಂಡಿಯನ್ಸು ಅತಿ ಬುದ್ಧಿವಂತರು ಅಂತ ಅಂತೆಂಥ ಬುದ್ಧಿವಂತರಲ್ಲ. ಆದರೆ ನಮ್ಮಲ್ಲಿ ಏನಿಲ್ಲ ಅಂದರೆ, ಅಮೇರಿಕಗಿನ್ನ ಅತಿ ಬುದ್ಧಿವಂತರು ನಾವೇ. ಅವರು ದಡ್ರೆ ಅಮೇರಿಕದವರು, ಹಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆದರೆ ನಮಗೂ ಅವ್ರಿಗೆ ಏನಪ್ಪ ಅಂದರೆ, ಅವರಲ್ಲಿ ಶಿಸ್ತಿದೆ, ನಮ್ಮಲ್ಲಿ ಶಿಸ್ತಿಲ್ಲ. ಸಮಯಕ್ಕೆ ಟೈಮ್ ಹೇಳ್ತಾನೆ 2 ಮಿನಿಟ್ಸ್ ಅಂತಾನೆ, 2 ಗಂಟೆ ಬಿಡ್ತಾನೆ. ನಮ್ಮಲ್ಲಿ 2 ಮಿನಿಟ್ಸ್ ಅಂತೆ, ಅದು ಅವನು 2 ಅವರ್ ಅಂತಾನೆ, 1.5 ಅವರ್ ಬಂದಿರ್ತಾನೆ. ಇಷ್ಟೇ ಡಿಸಿಪ್ಲಿನ್ ಕಣ್ರಿ. ನಮ್ಮಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥ ಇನ್ನು ಅಲ್ಲಿ ಸಿಗಲ್ಲ ಕಣ್ರಿ. ಏನು ಮಾಡೋದು ಗೊತ್ತೇನ್ರಿ? ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ನಿಮಗೆ, ದವಸ ಧಾನ್ಯಕ್ಕಾಗಿ ಅವರೆಲ್ಲ ಬಂದರು ಇಂಡಿಯಾಗೆ. ಏನು ತೊಗೊಂಡೋದ್ರು? ಮೆಣಸು ತೊಗೊಂಡೋಗ್ಬಿಟ್ರು ಇಲ್ಲಿಂದ. ಮೆಣಸು ಅಂತ ಅತ್ಯಮೂಲ್ಯವಾದದ್ದು ಮೆಣಸು. ಆದರೆ ನಾವೇನು ಮಾಡಿದ್ವಿ? ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡೋಗಿ ತುಂಬ್ತಿ ನಾವೇನು ಮಾಡ್ಕೊತಾ ಇದ್ದೀವಿ? ಖಾರ. ಇಲ್ಲಿ ಹಾಕಿದ್ರೆ ಅಲ್ಸರು, ಇಲ್ಲಿ ಹಾಕಿದ್ರೆ ಅಸಿಡಿಟಿ, ಖಾರ. ಅವ್ರು ಇವತ್ತು ಮೆಣಸು ಓಪನ್ ತಿಂತವ್ರೆ, ಪೆಪ್ಪರ್ ಅಂತ ಹಾಕ್ಕೊಂಡು ತಿಂತಾರೆ. ಪೆಪ್ಪರ್ ಇದೆಯಲ್ಲ, ಇಲ್ಲಿ ಹಾಕ್ಕೊಂಡ್ರೆ ಖಾರ, ಇಲ್ಲಿ ಹೋದರೆ ಸಿಹಿ. ಪ್ರಕೃತಿ ನಿಯಮ ಅದು. ಆ ಥರ ಅದ್ಭುತವಾದಂಥ ಔಷಧಿ. ಆದರೆ ನೀವು ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕ್ರಿ, ಇಲ್ಲಿಂದ ಖಾರ ಸ್ಟಾರ್ಟಾಗಿ ಇಲ್ಲಿ ಬರೋ ತನಕನೂ ಖಾರನೇ. ಇದು ಆಹಾರ ಪದಾರ್ಥ. ಓಕೆ, ಇದೆಲ್ಲ ನಾನು ಹೇಳ್ಕೊಂಡೋದಕ್ಕೆ ದಯವಿಟ್ಟು ಇಷ್ಟು ಜನ ನೋಡೋರು ಒಬ್ಬರು ಯಾರಾದರೂ ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ಕರೆಕ್ಟಾಗಿ ಶಿಸ್ತಿನಿಂದ ಸಮಯ ಪಾಲಿಸ್ತೀನಿ ಅಂತ ಮಾಡಿರಿ, ನಿಜವಾಗ್ಲೂ ಜೀವನದ ಸೂಪರ್ ಉದಾರ ಆಯ್ತಾರೆ. ಇದೆಲ್ಲ ನನ್ನ ಸ್ವಂತ ಅನುಭವ. ನಾನು ನಿಮ್ಮ ಥರನೇ ಇದ್ದವನು. ಫಸ್ಟು ಟೈಮಿಗೆ ಸರಿಯಾಗಿ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ, ಯಾರನ್ನ ಹೇಳ್ದಂಗೆ. ಯಾವತ್ತೂ ನನ್ನಲ್ಲಿ ನಾನು ಬದಲಾವಣೆ ಮಾಡಿಕೊಂಡೆ, ನಾನು ಮಾತಾಡೋಕ್ಕೆ ಈಸಿ ಆಯಿತು. ಅದಕ್ಕೆ ನಾನು ಕತೆ ಸಂಪೂರ್ಣವಾಗಿ ತಿಳಿದೇ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಈಗ ವಾಪಸ್ ನಾವು ನಮ್ಮ ಕಥೆಯಿಂದ ನೀವು ಕಂದಬಾಳಿಗೆ ಬಂದ್ಬಿಡೋಣ. ಈಗ ನಮ್ಮ ಕಾರ್ಯಕ್ರಮ ಎಲ್ಲಿದ್ದೋ ಕಂದಬಾಳು. ಈ ಕಂದಬಾಳು ತೋರಿಸ್ತೀಯ ಅಲ್ವಾ? ಇದು ನಕ್ಸ್ವಾಮಿಕ ಅಂತ. ಶೀಘ್ರ ಸ್ಖಲನ ಆಗುತ್ತಲ್ಲ, ನರ ದೌರ್ಬಲ್ಯ ಅಂಥವ್ರಿಗೆ ಔಷಧಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇದು ಮಾಡುವ ವಿಧಾನ ಕರೆಕ್ಟಾಗಿ ಗಮನವಿಟ್ಟು ಮಾಡಿ. ಆಗಲಿಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ, ಬಂದು ತೊಗೊಂಡೋಗ್ಬೋದು, ಈಸಿ. ಇದನ್ನೇನಪ್ಪ ಮಾಡಬೇಕು ಅಂದರೆ, ಇದನ್ನು 21 ದಿನ ನೀರಲ್ಲಿ ನೆನೆ ಹಾಕಬೇಕು. 21 ಡೇಸ್, 21 ದಿನ ನೀರಲ್ಲಿ ನೆನೆಸ್ಬಿಟ್ಟು ಇದ್ರ ಬೀಜ ಸಿಪ್ಪೆ ಇದೆಯಲ್ಲ ಅದನ್ನು ಬಿಡಿಸ್ಬೇಕು. ಗ್ಲೌಸ್ ಹಾಕ್ಕೊಬೇಕು, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಬಿಚ್ಚಬೇಕು, ಹಂಗೆ ಎತ್ತಬಾರ್ದು, ಇದು ಉಗುರು ಒಳಗಡೆ ಹೋಗಬಾರ್ದು. ಓಕೆ, 22ನೇ ದಿನ ಏನು ಮಾಡಬೇಕು, ಇದನ್ನು ತೊಗೊಂಡು ಒಳಕಲ್ಗೆ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ನಿಂಬೆ ರಸದಲ್ಲಿ ಚೆನ್ನಾಗಿ ಪೇಸ್ಟ್ ಥರ
ರುಬ್ಬಿ 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 ಪೇಸ್ಟ್ ಥರ ಆಗುತ್ತೆ. ಈ ಪೇಸ್ಟನ್ನು ತೊಗೊಂಡು ಪ್ಲಾಸ್ಟಿಕ್ ಗ್ಲೌಸ್ ಆಗಿರ್ಬೇಕು, ಕೈಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಗ್ಲೌಸ್ ಕಂಪಲ್ಸರಿ ಇರಬೇಕು. ಅದನ್ನೇನು ಮಾಡಿ, ಒಂದು ಈ ಮಡಿಕೆ ಬರುತ್ತಲ್ಲ, ಮಡಿಕೆ ಮೇಲೆ ಮುಚ್ಚಳ ಬರುತ್ತಲ್ಲ, ಆ ಮುಚ್ಚಳದ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಈ ರುಬ್ಬಿರ್ತಿರಲ್ಲ, ಈ ಕಂದ ಬಾಳು ಪ್ಲಸ್ ನಿಂಬೆಹಣ್ಣು ಹಾಕಿ ರುಬ್ಬಿರ್ತೀರ, ಪೇಸ್ಟ್ ಥರ ಆಗಿರುತ್ತೆ. ಆ ಪೇಸ್ಟನ್ನ ತೊಗೊಂಡು ವಡೆ ಥರ ಮಾಡ್ಕೊಳ್ಳಿ. ಒಂದು 5-6 ವಡೆ ಮಾಡಿಬಿಟ್ಟು ಇನ್ನೊಂದು ಮಣ್ಣಿನ ಮುಚ್ಚಳವನ್ನು ಕ್ಲೋಸ್ ಮಾಡಿಬಿಟ್ಟು ನಂತರ ಏನು ಮಾಡಿ, ಈ ಬಟ್ಟೆ ಬರುತ್ತೆ, ಏನು ಬಟ್ಟೆ, ಈ ಕಾಟನ್ ಥರ ಬಟ್ಟೆ ಬರುತ್ತೆ, ಆ ಬಟ್ಟೆನ ಎರಡೂ ಇದಕ್ಕೂ ಕ್ಲೋಸ್ ಮಾಡಿ. ಆಮೇಲೆ ಏನು ಮಾಡಿ, ನೀವು ಸಗಣಿ ಇದೆಯಲ್ಲ, ಆ ಸಗಣಿ ತೊಗೊಂಡು ಕ್ಲೀನಾಗಿ ಪೇಸ್ಟ್ ಮಾಡಿಬಿಡಿ, ಎಲ್ಲ ಕಡೆ ಪೇಸ್ಟ್ ಮಾಡಿ. ಆಮೇಲೆ ಮಣ್ಣು ತೊಗೊಂಡು ಸ್ವಲ್ಪ ಪೇಸ್ಟ್ ಮಾಡಿ. ಆಮೇಲೆ ಸಗಣಿದೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 1.5 ಅಡಿ ಮತ್ತು 2 ಅಡಿ ಆಳ ಅಗದ್ಬಿಟ್ಟು ಬೆರಣಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ಈ ಮುಚ್ಚಳ ಮಾಡಿರ್ತೀರಲ್ವ, ಈ ಕಂದ ಬಾಳದ ಪೇಸ್ಟು ತೊಗೊಂಡು ಒಳಗಡೆ ಬಿಟ್ಬಿಟ್ಟು 48 ಗಂಟೆ ಬಿಟ್ಬಿಡ್ಬೇಕು, 48 hours ಬಿಟ್ಬಿಡಿ. ಬಿಟ್ಟಾದಮೇಲೆ ತಣ್ಣಗಾಗುತ್ತೆ, ತೆಗೆದು ನೋಡಿ, ಫುಲ್ಲು ಆ ಮಡಿಕೆ ಇದು ಮುಚ್ಚಳ ಇದೆಯಲ್ಲ ಒಂಥರ ಕಪ್ಪು ಕಲರ್ ಆಗ್ಬಿಟ್ಟಿರುತ್ತೆ. ಕಪ್ಪು ಕಲರ್ ಆದಮೇಲೆ ನೀವು ಕ್ಲೀನಾಗಿ ಸ್ವಲ್ಪ ಬಿಡಿಸ್ಕೊಂಡಾಗ ಈ ಕಂದ ಬಾಳು ಎಲ್ಲ ಪೌಡ್ರ್ ಆಗಿರುತ್ತೆ. ಈ ಪೌಡ್ರನ್ನ ಏನು ಮಾಡಬೇಕು, ನೀವು ನುಗ್ಗೆ ಸೊಪ್ಪಿದೆಯಲ್ಲ, ನುಗ್ಗೆ ಮರ, ಅದ್ರದ್ದು ಕೆಳಗಡೆ ಬೇರು ಸಿಗುತ್ತೆ, ಆ ಬೇರು ರಸ ತೊಗೊಳ್ಳಿ, ಹಿಂಡಬೇಕು. ಹೆಂಗೆ ಅಂದರೆ, ಒಂದು ಮರ ಸುಮಾರು ಹೊಲಗದ್ದೆಯಲ್ಲಿ ಮಡಗಿದ್ದಕ್ಕೆ ಕೆಲವು ಮರಗಳು ಬೇಡ ಅಂತ ಬಿಸಾಕ್ತಾರೆ. ಆವಾಗ ನೀವೇನು ಮಾಡಬೇಕು, ಆ ಬೇರು ತೆಗೆದು ಆ ಬೇರಲ್ಲಿ ಬರ್ತಕ್ಕಂಥ ರಸವನ್ನು ಹಿಂಡಬೇಕು. ರಸ ಹಿಂಡಿ ಪೌಡ್ರ್ ಮೇಲೆ ಹಾಕಿದಾಗ ಪೇಸ್ಟ್ ಥರ ಮಾಡ್ಕೊಬೇಕು. ಪೇಸ್ಟ್ ಥರ ಮಾಡಿಕೊಂಡು ಗೋಲಿ ಥರ ಮಾಡಿಕೊಂಡು ರಾತ್ರಿ ಊಟ ಆದಮೇಲೆ ನಂತರ ಒಂದೇ ಒಂದು ಗೋಲಿ. ಆ ಗೋಲಿ ಯಾವ ಥರ ಇರಬೇಕು ಅಂದರೆ ನೋಡಿಸ್ತೀನಿ ನೋಡಿ, ನಾನು ನಿಮಗೆ ತೋರಿಸ್ದೆ ಈ ಕಂದ ಬಾಳುವಲ್ಲಿ ಯಾವ ರೀತಿ ಮಾಡೋದು, ಯಾವ ರೀತಿ ಆಗುತ್ತೆ ಅಂತ. ಈಗ ನುಗ್ಗೆ ಸೊಪ್ಪಿನ ಆ ಬೇರಿನ ರಸವನ್ನು ಹಿಂಡು ಆ ಪೌಡ್ರಲ್ಲಿ ಹಾಕಿದಾಗ ಗೋಲಿ ಥರ ಆಗುತ್ತೆ ನೋಡಿ. ಈ ಥರ ಒಂದೊಂದು ಗೋಲಿ ಮಾಡ್ಕೊಳ್ಳಿ ಸಾಕು. ಈ ಒಂದು ಗೋಲಿನ ರಾತ್ರಿ ಊಟ ಆಗಿ ಒಂದು 10 ನಿಮಿಷ ಆದಮೇಲೆ ಬಾಯಿಗೆ ಹಾಕ್ಕೊಂಡು ಚೀಪ್ಬಿಟ್ಟು ಹಾಲು ಕುಡಿದ್ಬಿಡಿ ಅಷ್ಟೇ. ಈ 2 hour ಬಿಟ್ಕೊಂಡು ನೋಡಿ, ನಿಮಗೆ ಶೀಘ್ರ ಸ್ಖಲನ ಆಗಲ್ಲ. ಓಕೆನಾ? ಆಮೇಲೆ ಟೈಮು ತೊಗೊಳುತ್ತೆ, ಮಿನಿಮಮ್ ಇಲ್ಲ ಅಂದರೂ 25ರಿಂದ 30 ನಿಮಿಷ ಸಮಯಕ್ಕೆ, ಅಂದರೆ ನೀವು ಸಂಭೋಗ ಚೆನ್ನಾಗಿ ಮಾಡ್ಬೋದು. ಓಕೆನಾ? ಇದು ಬಂದು ಈ ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದರೆ, ಕೆಲವು ಜನ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ, ನಾಚಿಕೆ. ಸೊ ಅಂಥವ್ರು ಮಾಡಿರ್ತೀವಿ, ನಮ್ಮಲ್ಲಿ ಸಿಗುತ್ತೆ, ತೊಗೊಂಡೋಗ್ಬೋದು ಆರಾಮಾಗಿ. ಬಟ್ ಒಂದೊಂದು ಕೊಡಲ್ಲ ನಾವು, ಮಿನಿಮಮ್ 5 ಆದರೂ ನೀವು ಪರ್ಚೇಸ್ ಮಾಡಲೇಬೇಕು. ಓಕೆನಾ? ಒಂದು ಕಳಿಸ್ಕೊಡಿ, ನೀವೆಲ್ಲ ಕೂತಿರ್ತೀರ ಮಂಗಳೂರು, ರಾಯಚೂರು, ಗುಲ್ಬರ್ಗ, ಒಂದು ಕಳಿಸ್ಕೊಡೋಕ್ಕಾಗಲ್ಲ. ಮಿನಿಮಮ್ 5 ಪರ್ಚೇಸ್ ಮಾಡಬೇಕು. ಇವಾಗಲೇ ನಾವು ಹೇಳ್ಬಿಡ್ತೀವಿ, ಆಮೇಲೆ ಒಂದು ಕಳಿಸ್ಕೊಡಿ ಅಂತ ಕೇಳಬೇಡಿ. ಇದು ತೊಗೊಳೋದ್ರಿಂದ ಏನಾಗುತ್ತೆ, ನರದೌರ್ಬಲ್ಯ ಇರಲ್ಲ, ಶೀಘ್ರ ಸ್ಖಲನ ಆಗಲ್ಲ, ಟೈಮಿಂಗು ಜಾಸ್ತಿ ತೊಗೊಳುತ್ತೆ. ಒಂದಿನಕ್ಕೆ ಒಂದು ತೊಗೊಂಡ್ರೆ ಸಾಕು. ಇಲ್ಲ ನೀವು ಡೈಲಿನೂ ಯೂಸ್ ಮಾಡ್ಕೊಳ್ಳಿ, ಸೈಡ್ ಎಫೆಕ್ಟ್ ಇಲ್ಲ. ನಿಮಗೆ ಹೇಳಿದ್ದೀನಲ್ಲ ಹೆಂಗೆ ಮಾಡೋದು ಅಂತ. ಸೊ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಮಾಡೋಕ್ಕಾಗಲ್ಲ ಅಂಥವ್ರು ಮಾತ್ರ ನಮ್ಮಲ್ಲಿ ಕೇಳ್ಬೋದು. ಸುಮ್ಮನೆ ಇದು ಹೆಂಗೆ ಮಾಡೋದು ಸರ್ ಫೋನಲ್ಲಿ ಅನ್ನೋ ತೋರಿಸಿದ್ದೀವಿ ಇಷ್ಟೊತ್ತು. ತೋರಿಸಿದ್ಮೇಲೆ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ನೋಡಿ, ಇದೇ ಗೋಲಿ. ಓಕೆ, ಯಾರನ್ನೋ ಯುವಕರು ಮದುವೆ ಆಗಿರೋರು ತೊಗೊಂಡು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇನ್ನೊಂದು, ಅಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ, ಮೊಟಿಲಿಟಿ ಇರಲ್ಲ, ವಾಲ್ಯೂಮ್ ಇರಲ್ಲ, ಅಂಥವ್ರು ತೊಗೊಬೋದು. ಇದು ರೆಗ್ಯುಲರ್ ತೊಗೊಂಡ್ರು ಇದು ವರ್ಕ್ ಮಾಡುತ್ತೆ. ನನಗೆ ಸಿಸ್ಟ್ನ ಉದ್ದ ಇರಲ್ಲ ಸರ್ ಅಂಥವ್ರು ತೊಗೊಬೋದು. ಓಕೆ, ಸಿಸ್ಟ್ನ ದಪ್ಪ ಬೇಕು ಅಂಥವ್ರು ತೊಗೊಬೋದು. ಎಲ್ಲರೂ ತೊಗೊಂಡು ಇದು ಯೂಸ್ ಮಾಡಿ, ಒಳ್ಳೆಯದಾಗುತ್ತೆ. ಮನೆ ಮದ್ದಿದು, ಇದು ಬೇರೆ ಯಾವುದು ಕೆಮಿಕಲ್ ಯಾವುದು ಆಡ್ ಮಾಡಿಲ್ಲ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಮಾಡಿ ನೋಡಿ, ಆಗಲ್ಲ ಅಂಥವ್ರು ಇಲ್ಲಿ ಕಾಲ್ ಮಾಡಿ ಕೊಡ್ತೀವಿ. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮದು ನೆಟ್ವರ್ಕು ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ, ನಮ್ಮದು ಒಳಗಡೆ ಇರೋದ್ರಿಂದ ಆಫೀಸಲ್ಲಿ ಕೆಲವೊಂದು ಟೈಮ್ ನಿಮಗೆ ಫೋನ್ ಸಿಗಲ್ಲ. ಅಂಥ ಟೈಮಲ್ಲಿ ನೀವು ನಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಮೆಸೇಜ್ ಹಾಕಿ. ಲಾಸ್ಟ್ ನಂಬರ್ 142 ಇದೆಯಲ್ಲ, ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ಈಗ ಉದಾಹರಣೆಗೆ ಏನು ಗೊತ್ತಾ, ನಾವು ಯಾವುದನ್ನ ಮೆಡಿಸಿನ್ ತರಕ್ಕೆ ಹೋಗಿರ್ತೀವಿ, ಡ್ರೈವಿಂಗಲ್ಲಿ ಇರ್ತೀವಿ. ಆ ಡ್ರೈವಿಂಗಲ್ಲಿ ಎತ್ತಿದ್ರೆ ಗೊತ್ತಲ್ಲ, ಈಗ 5,000 ಫೈನ್ ಅಂತ, ಹಂಗಾಗಿ ಎತ್ತಕ್ಕೆ ಬರೋಲ್ಲ. ಸೊ ನಾಟ್ ರೀಚಬಲ್ ಇರುತ್ತೆ. ಸ್ವಿಚ್ ಆಫ್ ಅಂದರೆ ಎಲ್ಲ ನೆಟ್ವರ್ಕ್ ಇದ್ದಾಗ ಸ್ವಿಚ್ ಆಫ್ ಆಗಿರುತ್ತೆ. ಹಂಗಾಗಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ನೀವು ಕಳಿಸ್ಬೇಕು ಅಂದರೆ ಲಾಸ್ಟ್ ನಂಬರ್ 142 ಇದೆಯಲ್ಲ, ವಾಟ್ಸಪ್ ಮೆಸೇಜ್ ಕಳಿಸಿ. ನಿಮ್ಮ ಮೆಸೇಜ್ ನೋಡಿ ನೀವು ಕಾಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.